ತಾಲೂಕಿನ ದಿನ್ನಿ ಗ್ರಾಮದ 12 ಎಕರೆ 36 ಗುಂಟೆ ಸರ್ಕಾರಿ ಭೂಮಿಯನ್ನು ಸಕ್ರಮಗೊಳಿಸಲು 60 ಲಕ್ಷ ರೂಪಾಯಿಗಳ ಲಂಚ ಕೇಳಲಾಗಿದ್ದು, ಹಣ ನೀಡದ ಕಾರಣ ರೈತರು ಬೆಳೆದ ಹತ್ತಿ ಬೆಳೆಯನ್ನು ನಾಶಪಡಿಸಲಾಗಿದೆ. ಹತ್ತಿ ಬೆಳೆ ನಾಶದಿಂದಾಗಿ ಸುಮಾರು 10 ರಿಂದ 15 ಲಕ್ಷ ರೂಪಾಯಿ ಸಾಲ ಬಾಧೆಯಲ್ಲಿ ಸಿಲುಕಿರುವ ರೈತರಿಗೆ ಸಕ್ರಮ ಮಾಡಲು ಪ್ರತಿ ಎಕರೆ ಜಮೀನಿಗೆ 1 ಲಕ್ಷ ನೀಡುವಂತೆ ಶಾಸಕ ಬಸನಗೌಡ ದದ್ದಲ್ ಬೇಡಿಕೆ ಇಟ್ಟಿದ್ದು, ಇವರ ಮೇಲೆ ಕ್ರಮ ಜರುಗಿಸದಿದ್ದರೆ ನಾಳೆ ಸಿಎಂ ರಾಯಚೂರಿಗೆ ಬರುತ್ತಿದ್ದು, ಅವರ ಮುಂದೆಯೇ ನಾವು ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ನಿತ್ಯಾನಂದ ಸ್ವಾಮಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ದಿನ್ನಿ ಗ್ರಾಮದ ಸರ್ವೆ ನಂಬರ್ 51 ಭೂಮಿಯನ್ನು ಸಕ್ರಮ ಯೋಜನೆಯಡಿ ಸಕ್ರಮಗೊಳಿಸಲು ಅರ್ಜಿ ಸಲ್ಲಿಸಿದ್ದರ ಬಗ್ಗೆ ಈ ಘಟನೆ ಸಂಬಂಧಿಸಿದೆ. ರೈತರು ಹಲವಾರು ವರ್ಷಗಳಿಂದ ಈ ಭೂಮಿಯಲ್ಲಿ ಬೆಳೆ ಬೆಳೆಸುತ್ತಿದ್ದಾರೆ. ತಹಸೀಲ್ದಾರರ ಸೂಚನೆ ಮೇರೆಗೆ 2023ರ ಮೇ ತಿಂಗಳಲ್ಲಿ ಕಂದಾಯ ನಿರೀಕ್ಷಕರು ಮತ್ತು ಭೂ ಮಾಪಕರಿಂದ ಸ್ಥಳ ಪರಿಶೀಲನೆ ನಡೆಸಿ ಪಂಚನಾಮೆ ತಯಾರಿಸಲಾಗಿದೆ. ಆದಾಗ್ಯೂ ಸಕ್ರಮ ಸಮಿತಿ ಅಧ್ಯಕ್ಷರು ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ದದ್ದಲ್ ಬಸನಗೌಡರು 60 ಲಕ್ಷ ರೂಪಾಯಿಗಳ ಲಂಚ ನೀಡದಿದ್ದರೆ ಭೂಮಿಯನ್ನು ಸಕ್ರಮ ಮಾಡುವುದಿಲ್ಲವೆಂದು ತಿಳಿಸಿದ್ದಾರೆ. ಇದರಿಂದಾಗಿ ತಹಸೀಲ್ದಾರರು ತಕ್ಷಣವೇ ತಹಸೀಲ್ದಾರರ ಮೂಲಕ ರೈತರು ಬೆಳೆದ ಹತ್ತಿ ಬೆಳೆಯನ್ನು ನಾಶಪಡಿಸಿರುವುದಾಗಿ ತಿಳಿಸಿದ್ದಾರೆ. ಈ ಘಟನೆ ಬಗ್ಗೆ ರೈತರು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಿದ್ದು, ದದ್ದಲ್ ಬಸನಗೌಡ ಹಾಗೂ ಇತರೆ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ನಿರ್ಧರಿಸಲಾಗುವುದು ಎಂದು ತಿಳಿಸಿದರು. ಇದರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಬೆಳೆ ಹಾಕಿದ್ದೇವೆ. ನೀವು ತಹಸೀಲ್ದಾರ್ ಆದೇಶದ ಪ್ರಕಾರ 2023 ಮತ್ತು ಜನವರಿ 1ರಲ್ಲಿ ನಾವು ಮುದ್ದಾಗಿ ಕಂದಾಯ ನಿರೀಕ್ಷಕರು ತಿಳಿಸಿದ್ದಾರೆ. ಅವರು ಪಂಚನಾಮ ವರದಿಯನ್ನು ದಿನದಲ್ಲಿ ಪ್ರತ್ಯಕ್ಷವಾಗಿ ಪಂಚನಾಮ ವರದಿ ಹಾಕಬಹುದು ಅಂತ ಹೇಳ್ತಾರೆ. ಅದರ ತಕ್ಕಂತೆ ಅವರು ಪಂಚನಾಮ ವರದಿಯನ್ನು ಮುದ್ದಾಗಿ ಸಲ್ಲಿಸಿದ್ದಾರೆ ತಹಸೀಲ್ದಾರರಿಗೆ. ಮತ್ತು ಅದರ ತಕ್ಕಂತೆ ಭೂಮಾಪಕರು ಬಂದು ಪ್ರತ್ಯಕ್ಷವಾಗಿ ಸ್ಥಳದಲ್ಲಿ ಖುದ್ದಾಗಿ ಪರಿಶೀಲಿಸಿ ಅವರನ್ನು ಆಯ್ಕೆ ಮಾಡಿ ಅವರನ್ನು ಮತ್ತೆ ನಕ್ಷೆಯನ್ನು ತಯಾರಿಸಿದ್ದಾರೆ. ಅದರ ತಕ್ಕಂತೆ ನಾವು ನನ್ನ ತಹಸೀಲ್ದಾರ್ ಆದೇಶದ ಪ್ರಕಾರ ನಾವು 2022-23 ಇಸ್ವಿಯಲ್ಲಿ ಈ ಥರ ಆದೇಶ ಇದೆ. ಅದರ ತಕ್ಕಂತೆ ಮುಂದಿನ ವರ್ಷಗಳು ಪಕ್ಷದಲ್ಲಿ ಬೆಳೆಕೊಂಡು ಬಂದಿದ್ದೇವೆ. ಪ್ರತಿ ವರ್ಷದಲ್ಲಿ ಈ ವರ್ಷ ನೀವು ದೊಡ್ಡ ಬಸವ ಈ ವರ್ಷ ನಾವು 30 ತಾರೀಕು ಮತ್ತು 9 ದಿವಸ 24ರಲ್ಲಿ ಏಕೈಕೆಯಾಗಿ ತಹಸೀಲ್ದಾರ್ ಅನುಮೋದನೆಯಾಗಿ ಅವ್ರ ಅನುಮೋದನೆಯಾದರೆ ಪ್ರತ್ಯಕ್ಷ ಸ್ಥಳಕ್ಕೆ ಬಂದು ಇಬ್ಬರು ಗ್ರಾಮಾಧಿಕಾರಿಗಳು, ಗುಂಜಾಳಿ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ದಿನ್ನಿ ಆಡಳಿತ ಸಚಿವ ಮತ್ತು ಶಿವಕುಮಾರ್ ಸರ್ ಮತ್ತು ದಿನ್ನಿಯ ವಾದಕ ಗಿರಿಯಪ್ಪ ಅವರು ಬಂದು ಈ ಹೊಲಕ್ಕೆ ನಾವು 5 ದಾಖಲೆ ಬಂದು ನಮ್ಮ ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಬೆಳೆಯನ್ನು ನೆಲಸಮ ಮಾಡಿದ್ರು. ಅದೇ ಹೇಗಂತ ನಾವು ಕೇಳಿದ್ರೆ ನಿಮ್ಮನ್ನ ಕೇಸ್ ಮಾಡಿ ಅಂತ ಬೆದರಿಕೆ ಮಾಡೋದು. ಕೇಸ್ 20 ವರ್ಷ 20 ಬಂದಿವಿ ನಾವು. 2022ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸಕ್ರಮ ಯಾರು ಮಾಡಿದ್ರು ಆ ಥರ ಸಕ್ರಮ ಹಾಕಬಹುದು ಅಂತ ಮಂತ್ರಿ ಕೇಳಿದ್ರು. ಅದ್ರ ತಕ್ಕಂತೆ ಸಕ್ರಮ ಅರ್ಜಿಯನ್ನು ಹಾಕೊಂಡು ಬಂದಿದ್ದೀವಿ. ಅದ್ರ ತಕ್ಕಂತೆ ಫಾರ್ಮ್ 57 ರೆಡಿ ಆಗಿದೆ. ಪ್ರತಿಯೊಂದು ಅಪ್ಲಿಕೇಶನ್ ಮಾಡ್ತಾನೆ ಬಂದಿದ್ದೀವಿ. ಕಮಿಟಿ ಅಧ್ಯಕ್ಷರಿದ್ದಾರೆ. ಕಮಿಟಿ ಅಧ್ಯಕ್ಷರಲ್ಲಿ ಅವರು ನಮಗೆ ಅಧ್ಯಕ್ಷರಿದ್ರೆ ಸರ್ ನಮ್ಗೆ ಸಿಫಾರಸು ಮಾಡಬೇಕು ಸರ್, ಸಕ್ರಮ ಮಾಡಬೇಕು ಅರ್ಜಿಯನ್ನು ಅಂತ ಕೇಳಿದ್ವಿ. ಇಲ್ಲ ನೀವು ಬಿಜೆಪಿದವರು ನೀವು ಉಚಿತವಾಗಿ ಮಾಡಕ್ಕೆ ಬರೋದಿಲ್ಲ, 1 ಎಕರೆ 5 ಲಕ್ಷ ಅಂತ 12 ಎಕರೆ 60 ಲಕ್ಷ ಕೊಡ್ರಿ, ಇಂಥವ್ರಿಗೆ ಮಾಡ್ಕೊಡ್ತೀವಿ, ಇಷ್ಟು ವರ್ಷ ತಿಂದಿಲ್ಲ ಮತ್ತೆ ಅಂತ ಇಲ್ಲ ಬೆದರಿಸಿದ್ರು. ಮತ್ತೆ ಒಂದು ವಾರ ಹಾಕಿದ್ವಿ ಸರ್. ಆಫೀಸ್ ಹೋಗಿ ಬೇಡಿಕೊಳ್ಳಿ ಸರ್, ನಾವು ಹಾಲು ಕುಟುಂಬ ಜೀವನ ಮಾಡ್ತೀವಿ, ಇಷ್ಟು ವರ್ಷ ಮಾಡ್ಕೊಂಡಿದ್ದೀವಿ. ಅದ್ರ ತಕ್ಕಂತೆ ನಾವು ಸರ್ಕಾರ ಪರವಾಗಿ 10 ವರ್ಷ ಮಾಡ್ಕೊಂಡಿದ್ದೀವಿ. ಅಧ್ಯಕ್ಷರಿದ್ದೀವಿ. ನಮ್ಗೆ ಇತರೆ ನಮ್ಮನ್ನು ಹಾಕೊಟ್ಟು ನಾವು ವಿಧಾನಸಭೆ ಮುಂದೆ ಮಾಡ್ಕೊಂಡು ಕೇಳಿದ್ವಿ. ಇಲ್ಲ ನೀವು ಬಿಜೆಪಿದವರು ನೀವು ಸುಮ್ಮನೆ ಉಚಿತವಾಗಿ ಆಗಕ್ಕೆ ಬರೋದಿಲ್ಲ, 1 ಎಕರೆ 5 ಲಕ್ಷ ರೂಪಾಯಿ 60 ಲಕ್ಷ ಬೇಡಿಕೆ ಅದು. ಇಲ್ಲ ಸರ್ 3 ತಿಂಗಳ ಗಡುವು ಕೇಳಿದ್ವಿ. ಬೆಳೆ ಸರ್ ಹತ್ತಿ ಬೆಳೆ ಬಂದ ಮೇಲೆ 3 ತಿಂಗಳ ಹತ್ತಿ ಬಿಡಿಸಿ ಫಸಲು ಬಂದಾಗ ವಿಜಿಟ್ ಆಗಿ ಸರ್ ಆಫೀಸ್ ವಿಜಿಟ್ ಆಗಿತ್ತು. ಅವ್ರು ಹೇಳಿದ್ರು ಸರ್ ಅಷ್ಟೇ ಒಂದು ಕಾಳಜಿ ಇದೆಲ್ಲ 3 ಜನ
ಸಾಹೇಬರಿಗೆ ಕಾರ್ಯಕರ್ತರು ಅವರು ಬಿಜೆಪಿ ಅವರು ನಮಗೆ ಬಿಜೆಪಿ ಕಾರ್ಯಕರ್ತರು ನೀವು ಅಂತ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಪದ್ಮಾವತಿ, ಸುಜಾತ, ಗಂಗಾಧರ್, ಸರಸ್ವತಿ, ಮಹಾದೇವಿ, ಪರಮೇಶ್ವರ್, ಗಂಗಮ್ಮ ಉಪಸ್ಥಿತರಿದ್ದರು.